ದೇಶದಲ್ಲಿ ಮತ್ತೆ ನಿಫಾ ವೈರಸ್ ಒಕ್ಕರಿಸಿದೆ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಮಾರಕವಾದಂಥ ನಿಫಾ ವೈರಸ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಈಗಾಗಲೇ ಐವರಲ್ಲಿ ಪಾಸಿಟಿವ್ ಕಾಣಿಸಿರುವಂಥದ್ದು ನಿಫಾ ವೈರಸ್. ಹೀಗಾಗಿ ಹಲವರಲ್ಲಿ ಈಗ ಆತಂಕ ಹೆಚ್ಚಾಗಿರುವಂಥದ್ದು ಹೆಚ್ಚಿನ ಜನರಲ್ಲಿ. ಯಾಕಂದರೆ ಮತ್ತೆ ಲಾಕ್ಡೌನ್ ಆಗಿಬಿಡುತ್ತೇನಪ್ಪ, ಈಗ ಕೊರೋನಾದಲ್ಲಿ ಬಂದಂಥ ಸಂಕಷ್ಟವನ್ನು ನೆನೆಸ್ಕೊಂಡು ಆಗಿನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಎಲ್ಲರೂ ಕೂಡ ಜನ ರೋಗ ಅಂದರೆ ಸಾಕು, ಯಾವುದಾದ್ರೂ ಹರಡ್ತಾ ಇದೆ ಬರ್ತಾ ಇದೆ ಅಂದರೆ ಸಾಕು ಬೆಚ್ಚಿ ಬೀಳ್ತಾರೆ, ಹಾಗಾಗ್ತಾ ಇದೆ. ಹೀಗಾಗಿ ನಿಫಾ ವೈರಸ್ ಕೂಡ ಇನ್ನು ಹರಡ್ಕೊಂಡು ಬಿಟ್ರೆ ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಹೊಡೆತವನ್ನು ಕೊಡುತ್ತೆ, ಎಷ್ಟರ ಜೀವವನ್ನು ತೆಗೆದುಕೊಳ್ಳುತ್ತೆ, ಇನ್ನು ಏನೆಲ್ಲ ಒಂದು ತೊಂದರೆಗಳನ್ನ ತರುತ್ತೆ ಅನ್ನುವಂಥ ಟೆನ್ಷನ್ನಲ್ಲಿ ಜನ ಇದ್ದಾರೆ. ತೀವ್ರ ಕಳವಳವನ್ನ ಮೂಡಿಸ್ತಾ ಇದೆ ನಿಫಾ ವೈರಸ್. ಜಗತ್ತಿನ ಹಲವು ದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಮಾಡಿದ್ದಾರೆ. ಏರ್ಪೋರ್ಟ್ಗಳಲ್ಲಿ ಬಿಗಿಯಾದ ಸ್ಕ್ರೀನಿಂಗ್. ಬಂಗಾಳದಿಂದ ಬರುವವರ ಮೇಲೆ ಹದ್ದಿನ ಕಣ್ಣು. ಬಂಗಾಳದಿಂದ ಬರುವ ಪ್ರಯಾಣಿಕರಿಗೆ ಸ್ಪೆಷಲ್ ಸ್ಕ್ರೀನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಥೈಲ್ಯಾಂಡ್, ನೇಪಾಳ, ತೈವಾನ್ ಸೇರಿ ಹಲವು ದೇಶಗಳು ಅಲರ್ಟ್ ಆಗಿದ್ದಾವೆ. ಚೀನಾ ನ್ಯೂ ಇಯರ್ಗೆ ಮುನ್ನ ನಿಫಾ ವೈರಸ್ ಸೋಂಕು ಹೆಚ್ಚಳ. ಕಳವಳವನ್ನ ಮೂಡಿಸ್ತಾ ಇದೆ ಈ ಒಂದು ನಿಫಾ ವೈರಸ್ ತೀವ್ರವಾಗಿ. ಯಾಕಂದ್ರೆ ಜಗತ್ತಿನ ಹಲವು ದೇಶಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಏರ್ಪೋರ್ಟ್ಗಳಲ್ಲಿ ಬಿಗಿಯಾದ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಬಂಗಾಳದಿಂದ ಬರುವವರಂತ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಬಂಗಾಳದಿಂದ ಬರುವ ಪ್ರಯಾಣಿಕರಿಗೆ ಸ್ಪೆಷಲ್ ಸ್ಕ್ರೀನಿಂಗ್. ಥೈಲ್ಯಾಂಡ್, ನೇಪಾಳ, ತೈವಾನ್ ಸೇರಿ ಹಲವು ದೇಶಗಳಲ್ಲಿ ಅಲರ್ಟ್. ಚೀನಾ ನ್ಯೂ ಇಯರ್ಗೆ ಮುನ್ನ ನಿಫಾ ವೈರಸ್ ಸೋಂಕು ಹೆಚ್ಚಳ ಆಗಿರುವಂಥದ್ದು ಈಗಾಗಲೇ ಹಲವು ದೇಶಗಳಲ್ಲಿ. ಹಾಗಾದ್ರೆ ಏನಿದು ನಿಫಾ ವೈರಸ್? ನಿಫಾ ವೈರಸ್ ಇದೊಂದು ಅಂಟು ರೋಗ. ಹೀಗಾಗಿ ಬಾವಲಿ, ಹಂದಿ ಸೇರಿ ಹಲವು ಪ್ರಾಣಿಗಳಿಂದ ಸೋಂಕು ವಿಸ್ತರಣೆ ಆಗುತ್ತೆ. ಇನ್ನು ಪ್ರಾಣಿಗಳಿಂದ ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತಹ ಸೋಂಕು ಇದು. ಅಂಟು ರೋಗ ಇದು. ಸೋಂಕಿನಿಂದ ಮೃತಪಡುವವರ ಪ್ರಮಾಣ 40ರಿಂದ 75% ಇದೆ ಇದರಲ್ಲಿ. ಇನ್ನು ಜ್ವರ, ತಲೆನೋವು, ಶ್ವಾಸಕೋಶ ಸಮಸ್ಯೆ, ಮೆದುಳು ಊತ ಇವೆಲ್ಲ ಅಲ್ಲಿ ಲಕ್ಷಣಗಳು ಕಂಡು ಬರ್ತವೆ. ಇನ್ನು ಮೂರ್ಛೆ ಹೋಗುವಂಥದ್ದು, ಕೋಮಾ, ಇವು ನಿಫಾ ಸೋಂಕಿನ ಪ್ರಮುಖ ಲಕ್ಷಣಗಳು ಇವು. ಶುರುವಿನಲ್ಲಿ ಸೋಂಕಿನ ನಿರ್ದಿಷ್ಟ ಸಂಕೇತಗಳು ಗೊತ್ತಾಗಲ್ಲ, ಸ್ಲೋ ಪಾಯ್ಸನ್ ತರ. ಇನ್ಕ್ಯುಬೇಷನ್ ಅವಧಿ 4ರಿಂದ 14 ದಿನ, ಕೆಲವೊಮ್ಮೆ 45 ದಿನದವರೆಗೂ ಇರುತ್ತೆ. ಇನ್ನು ಸೋಂಕಿನಿಂದ ಬಚಾವ್ ಆದವರಿಗೆ ದೀರ್ಘಕಾಲಿಕ ಸಮಸ್ಯೆ ಕಾಡುವಂಥದ್ದು. ದೀರ್ಘಾವಧಿಯಲ್ಲಿ ಮೂರ್ಛೆ ರೋಗ, ಮಾನಸಿಕ ಸಮಸ್ಯೆ ಕಾಡುತ್ತೆ. ಬಂದ ತಕ್ಷಣ ಹೋಗ್ಬಿಡ್ತು ಅಂತ ಅಂದ್ರೆ ಇದರ ಸೋಂಕಿನ ಒಂದು ಪ್ರಮಾಣ ಇದ್ದೇ ಇರುತ್ತೆ. ನಿಫಾ ವೈರಸ್ ಇದೊಂದು ಅಂಟು ರೋಗ, ಪ್ರಾಣಾಂತಕ ಕೂಡ ಹೌದು. ಹೀಗಾಗಿ ಒಂದು ಸತಿ ಬಂತು ಅಂತ ಅಂದಾಗ, ಬಂದು ಇನ್ನು ಕ್ಯೂರ್ ಆಗಿ ಹೋಗ್ಬಿಡ್ತು ಅಂತ ಅಂದಾಗ ಅದರ ಒಂದು ಏನು ಸಿಂಪ್ಟಮ್ಸ್ಗಳೇನಿರುತ್ತೆ ಅಲ್ವ, ಒಂದಿಷ್ಟು ಸಿಂಪ್ಟಮ್ಸ್ಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ನಾವು ಚಿಕನ್ ಗುನ್ಯಾ ಅಂತ ನಾವು ನೋಡ್ತೀವಿ. ಚಿಕನ್ ಗುನ್ಯಾ ಒಂದ್ಸತಿ ಬಂದ್ ಹೋಯ್ತು ಅಂತ ಅಂದ್ರೆ ನಂತರ ಕೂಡ ವೆದರ್ಗೆ ತಕ್ಕಂಗೆ ಅಲ್ಲಿ ಮನುಷ್ಯನಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಸೊ ಅದೇ ರೀತಿಯಾಗಿ ನಿಫಾ ವೈರಸ್ ಅಲ್ಲೂ ಕೂಡ ಒಂದು ಸತಿ ಬಂತು ಅಂತ ಅಂದ್ರೆ ಅಲ್ಲಿ ಈ ರೀತಿಯಾಗಿ ತೊಂದರೆ. ಇನ್ನು ಹೇಗೆ ಇದರಿಂದ ಪಾರಾಗೋದು ಅಂತ ನೋಡಿದ್ರೆ, ಸಾರ್ವಜನಿಕ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು, ಅಂತರವನ್ನ ಪಾಲನೆ ಮಾಡಬೇಕು. ಇನ್ನು ಬಾವಲಿ, ಹಂದಿಗಳಿಂದ ದೂರ ಇರಬೇಕು, ಕಲುಷಿತ ಆಹಾರವನ್ನ ಸೇವಿಸಬಾರದು. ಇನ್ನು ಖರ್ಜೂರದ ರಸದಿಂದ ಹಣ್ಣುಗಳನ್ನ ತೊಳೆಯಬೇಕಾಗುತ್ತೆ. ಏಟು ತಿಂದ ಹಣ್ಣುಗಳನ್ನ ಅಲ್ಲಿ ತಿನ್ನಬಾರ್ದು. ಪ್ರಾಣಿಗಳು ಸೋಂಕಿತ ವ್ಯಕ್ತಿಗಳಿಂದ ದೂರವಿರಬೇಕು. ಸೋಂಕು ಕಂಡು ಬಂದಲ್ಲಿ ತಕ್ಷಣ ಆಸ್ಪತ್ರೆಗೆ ತೋರಿಸಬೇಕಾಗುತ್ತೆ. ಆಗಾಗ ಕೈ ತೊಳೆಯೋದು, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು, ಇನ್ನು ಸೆಲ್ಫ್ ಐಸೋಲೇಷನ್ ಮಾಡ್ಕೊಳ್ಳುವಂಥದ್ದು, ಸಾರ್ವಜನಿಕ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಧರಿಸಬೇಕಾಗುತ್ತೆ. ಸೊ ನಾವೀಗ ಕೊರೋನಾ ಟೈಮಲ್ಲಿ ಯಾವ ರೀತಿಯಾದ ಹಲವಾರು ಒಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಿದ್ವಿ ನೋಡಿ. ಈಗ ಮಾಸ್ಕ್ ಅನ್ನ ಧರಿಸ್ಕೊಂಡಿದ್ವಿ ಕಡ್ಡಾಯವಾಗಿ. ಇನ್ನು ಅಂತರವನ್ನ ಅಂದ್ರೆ ಮನುಷ್ಯನಿಂದ ಮನುಷ್ಯ ಅಂಟು ರೋಗ ಆಗಿರೋದ್ರಿಂದ ಅಲ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಹಾಗಾಗಿ ಅಂತರವನ್ನ ಕೈಗೊಳ್ಳುವಂಥದ್ದು. ಇನ್ನು ಆಗಾಗ ಕೈ ತೊಳೆಯೋದು, ಕ್ಲೀನ್ನೆಸ್ ಅನ್ನ ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಕ್ಲೀನ್ ಆಗಿರಬೇಕು, ಕೈ ತೊಳೆಯುವಂಥದ್ದು, ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು. ಹೀಗಾಗಿ ಇನ್ನು ಇದು ಬಾವಲಿ ಮತ್ತು ಹಂದಿಗಳಿಂದ ಹರಡುವಂತಹ ರೋಗ ಆಗಿರೋದ್ರಿಂದ ಇಂಥ ಪ್ರಾಣಿಗಳು ಕಂಡಲ್ಲಿ ಅದರಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಇನ್ನು ಪ್ರಾಣಿಗಳು ಸೋಂಕಿತ ವ್ಯಕ್ತಿಗಳಿಂದ ಇದರಿಂದ ದೂರವಿರಬೇಕಾಗುತ್ತೆ. ಯಾರಿಗಾದ್ರೂ ಸೋಂಕಿತ ವ್ಯಕ್ತಿ ಇದ್ರು ಅಂತ ಅಂದ್ರೆ, ಯಾಕಂದ್ರೆ ಅಂಟು ರೋಗ ಒಬ್ಬರಿಂದ ಒಬ್ಬರಿಗೆ ಇಮಿಡಿಯೇಟ್ ಆಗಿ ಹರಡುವಂತಹ ರೋಗ ಇದು. ಸೊ ಹಾಗಾಗಿ ನೀವೇನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ, ಮನುಷ್ಯನಿಂದ ಮನುಷ್ಯನಿಗೆ ಅಂತರವನ್ನ ಕಾಯ್ದುಕೊಳ್ಬೇಕು.
ಈಗ ಕೊರೋನಾ ಟೈಮಲ್ಲಿ ನಾವು ಇವನ್ನೆಲ್ಲ ಫಾಲೋ ಮಾಡಿದೀವಿ. ಈಗ ನಮಗೆ ಕಷ್ಟ ಅನ್ಸಲ್ಲ, ಯಾಕಂದ್ರೆ ಈಗಾಗಲೇ ಒಂದು ಸತಿ ಇದ್ರ ಪೆಟ್ಟನ್ನ ಇದ್ರ ತೊಂದರೆಯನ್ನ ಅನುಭವಿಸ್ಬಿಟ್ಟಿದ್ವಿ ಕೊರೋನಾ ಟೈಮಲ್ಲಿ. ಅದೇ ರೀತಿಯಾಗಿ ನಿಫಾ ವೈರಸ್ ಕೂಡ ಹಾಗೇನೆ ಈ ನಿಫಾ ವೈರಸ್ ಯಾರಿಗಾದ್ರೂ ಕಾಣಿಸ್ಕೊಂಡಿದೆ ಅಥವಾ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನೆಲ್ಲ ಮಾಡ್ಕೋಬೇಕು ಅಂತ ಅಂದ್ರೆ ಅಲ್ಲಿ ಅಂತರವನ್ನ ಕಾಯ್ದುಕೊಳ್ಳುವಂಥದ್ದು, ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕಾಗುತ್ತೆ. ಇನ್ನು ಸಾರ್ವಜನಿಕ ಪ್ರದೇಶದಲ್ಲಿ ನಾವು ಈಗ ಬಸ್ಸಲ್ಲಿ ಓಡಾಡ್ತಾ ಇರ್ತೀವಿ ಅಥವಾ ಏನಾದರೂ ಹೆಚ್ಚಾಗಿ ಕ್ರೌಡ್ ಇರುವಂತಹ ಪ್ರದೇಶದಲ್ಲಿ ನಾವು ಓಡಾಡ್ತಾ ಇರ್ತೀವಿ ಅಂತ ಅಂದ್ರೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸ್ಕೊಳ್ಬೇಕು. ಇನ್ನು ಹೊರಗಡೆಯಿಂದ ನಾವು ಮನೆಯೊಳಗೆ ಹೋಗ್ತೀವಿ ಅಂತ ಅಂದ್ರೆ ಒಂದು ಶುಚಿಯಾಗಿ, ಅಂದ್ರೆ ಈಗ ನಾವು ಕೊರೋನಾ ಟೈಮಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಮನೆಯೊಳಗೆ ಎಂಟ್ರಿಯನ್ನ ಕೊಡ್ತಿದ್ವಿ. ಈಗ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ, ವಯಸ್ಸಾದವರು ಇರ್ತಾರೆ, ಸೊ ಇಂಥವ್ರಿಗೆಲ್ಲ ಅದು ಬೇಗ ಅಲ್ಲಿ ಹರಡುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಕೂಡ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಇನ್ನು ಅದ್ರ ಜೊತೆಗೆ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಇವನ್ನೆಲ್ಲವನ್ನ ಕೂಡ ನಾವಲ್ಲಿ ಪಾಲಿಸಬೇಕಾಗುತ್ತೆ.